ನಮಸ್ತೆ ವೀಕ್ಷಕರೇ, ಕ್ಲಾಸ್ 1 ನ್ಯೂಸ್ ಟಿವಿಗೆ ಸ್ವಾಗತ. ಈ ದಿನದ ಪ್ರಮುಖ ಸುದ್ದಿಗಳು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ನಿಯಮಿತ ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ ಮತ್ತು ಬಿಡಿಸಿಸಿ ಬ್ಯಾಂಕ್ ಬಮ್ಮುಲ್ ವಿಶ್ವನಾಥಪುರ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಹಾಗೂ ಸ್ಥಳೀಯ ಸಹಕಾರ ಸಂಘ ಸಂಸ್ಥೆ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ವರ್ಷಾಚರಣೆ ಮತ್ತು ವಿಶ್ವ ಪರಿಸರ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆ, ಗಿಡ ನೆಡುವುದು, ಗಿಡಕ್ಕೆ ನೀರು ಹಾಯಿಸುವುದು, ನಂತರ ಅತಿಥಿ ಗಣ್ಯರು ಪೊರಕೆ ಹಿಡಿದು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಂಡಳಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನಾಗರಾಜ್, ಬೆಂಗಳೂರು ಗ್ರಾಮಾಂತರ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಪಿಎನ್ ಹರ್ಷವರ್ಧನ್, ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷ ವಿ ಶಾಂತಕುಮಾರ್, ನಿರ್ದೇಶಕ ಪ್ರಸನ್ನಕುಮಾರ್, ಸಹಕಾರ ಸಂಘದ ನಿರ್ದೇಶಕರಾದ ಸಂಪಂಗಪ್ಪ, ಬಮ್ಮುಲ್ ನಿರ್ದೇಶಕರಾದ ಎಸ್ಪಿ ಮುನಿರಾಜ್, ಶಾಲೆಯ ಶಿಕ್ಷಕರು, ಶಿಕ್ಷಕಿಯರು, ವಿದ್ಯಾರ್ಥಿಗಳು ಹಾಗೂ ಇನ್ನು ಇತರರು ಉಪಸ್ಥಿತರಿದ್ದರು. ವರದಿ ರಾಜುಗೌಡ. ಅಂದರೆ ಖಾಲಿ ಜಾಗ, ರಸ್ತೆ ಬದಿ, ಸರ್ಕಾರಿ ಜಾಗಗಳು ಅಥವಾ ರೈತರ ಹೊಲಗಳಲ್ಲಿ ಆಗಬೇಕಾಗುತ್ತೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಕೃಷಿ ಅರಣ್ಯಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ. ಹಾಗಾಗಿ ಅದನ್ನು ನೀವು ಮಕ್ಕಳು, ನೀವು ದೊಡ್ಡವ್ರಿಗೆ ಹೇಳಬೇಕು ಮತ್ತು ನಿಮ್ಮ ಮನೆಯವ್ರಿಗೆ ತಿಳಿಸ್ಬೇಕು. ಇವು ಬಂದು ನಮ್ಮ ಅರಣ್ಯ ಇಲಾಖೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ನಮಗೆ ಪ್ರತಿ ತಾಲೂಕಲ್ಲಿ ನಮಗೆ ನರ್ಸರಿಗಳಿದ್ದಾವೆ. ಸೊ ನಮ್ಮಲ್ಲಿ ಬಂದು ಗಿಡ ತಗೊಂಡೋಗಿ ಗಿಡ ನೆಡಿ, ಈ ಮಳೆಗಾಲದಲ್ಲಿ ಇದು ಮಾಡಿಕೊಂಡು ಈ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಎಲ್ರಿಗೂ ಈ ವಿಶ್ವ ಪರಿಸರ ದಿನಾಚರಣೆಯ ಮತ್ತೊಮ್ಮೆ ನಿಮಗೆಲ್ಲ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳು. ಕಲುಷಿತವಾಗಿದೆ ವಾತಾವರಣ, ತಮಗೆಲ್ಲ ಗೊತ್ತಿದೆ ಯಾಕಾಗ್ತಾ ಇದೆ ಅಂತ. ಎಲ್ಲಂದರಲ್ಲಿ ಕಟ್ಟಡಗಳು, ಎಲ್ಲಂದಲ್ಲಿ ಲೇಔಟ್ಗಳು ಈ ಥರ ಆಗಿ ನಮ್ಮ ಒಂದು ಏನು ಕಾಡು ಸಂರಕ್ಷಣೆ ಮಾಡೋ ಒಂದು ಹಂತಕ್ಕೆ ನಾವು ಬಂದಿದ್ದೀವಿ. ಈಗ ಫ್ರೀಯಾಗಿ ಗಾಳಿ ಸಿಗ್ತಾ ಇಲ್ಲ, ದುಡ್ಡು ಕೊಟ್ಟು ಗಾಳಿ ತಗೊಳ್ಳೋಂಥ ವ್ಯವಸ್ಥೆ ಆಗಿಬಿಟ್ಟಿದೆ. ಅದಕ್ಕಾಗಿ ನಾವು ಏನು ಇವತ್ತು ಗಿಡ ಮರ ನೆಡಬೇಕು. ಯಾಕೆ ನೆಡಬೇಕು ಅಂತ ಈಗಾಗಲೇ ವೇದಿಕೆ ಮೇಲಿರೋ ಗಣ್ಯರು ತಮಗೆಲ್ಲ ತಿಳಿಸಿದ್ದಾರೆ. ಈಗಾಗಲೇ ಏನು ಅದು ಕಾರ್ಬನ್ ಡೈಆಕ್ಸೈಡ್ ತಗೊಂಡು ಏನು ಆಕ್ಸಿಜನ್ ಬಿಡ್ತದೆ ಗಿಡ ಮರಗಳು, ಅದು ನಮಗೆ ಅತಿ